ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಡಿಕೆ ಶಿವಕುಮಾರ್ ಅವರು ಹಿಂದೆ ನೀಡಿದ ಹೇಳಿಕೆ ಚಿತ್ರರಂಗದಿಂದ ಗಟ್ಟಿ ಧ್ವನಿಯಲ್ಲಿ ಅದನ್ನು ಯಾರು ಖಂಡಿಸಲೂ ಇಲ್ಲ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತು ಕೂಡ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದ ಸಂಗಮದಲ್ಲಿ ಸುದೀಪ್ ಅವರು ಕೊಟ್ಟ ಹೇಳಿಕೆ ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಿಜ, ಬಹುತೇಕರು ಹೇಳ್ತಾ ಇರೋದು ಚಿತ್ರರಂಗದಲ್ಲಿರ್ತಕ್ಕಂಥವರ ಸಂಕಷ್ಟ ಅವ್ರಿಗೇನೆ ಗೊತ್ತು, ರಾಜಕಾರಣಿಗಳು ಇದ್ರ ಬಗ್ಗೆ ಮೂಗ್ ತೋರಿಸೋದು ಎಷ್ಟು ಸರಿ ಅನ್ನೋದು. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಒಂದಂತೂ ಸತ್ಯ, ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಾದಯಾತ್ರೆ ಏನ್ ನಡೆದಿತ್ತು ಆ ಸಂದರ್ಭದಲ್ಲಿ ಚಲನಚಿತ್ರದವರಿಗೆ ಅನೇಕರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಅನ್ನೋದು. ಆದ್ರೆ ಬಹಳ ಸ್ಪಷ್ಟವಾಗಿ ಸುದೀಪ್ ಅವರು ನಮ್ಮ ರಿಪಬ್ಲಿಕ್ ಕಾನ್ಕ್ಲೇವ್ ಅಲ್ಲಿ ಸ್ಪಷ್ಟಪಡಿಸಿದ್ರು, ನಮ್ಮನ್ನು ಯಾರನ್ನೂ ಕೂಡ ಕರೆದಿರಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಕೋವಿಡ್ ಕೂಡ ಬಹಳ ಪೀಕ್ ಮಟ್ಟದಲ್ಲಿ ಕೂಡ ಇತ್ತು. ಹಾಗಾಗಿ ಒಂದಷ್ಟು ಕೋರ್ಟ್ ಸಲಹೆ ಕೂಡ ಇತ್ತು, ಜೊತೆ ಸೂಚನೆ ಕೂಡ ಇತ್ತು, ಸರ್ಕಾರದ ಒಂದಷ್ಟು ಎಸ್ಒಪಿ ಕೂಡ ಇತ್ತು. ಈ ಸಂದರ್ಭದಲ್ಲಿ ಯಾರು ಕೂಡ ಹೆಚ್ಚು ಜನ ಸೇರಬಾರದು ಅಂತ. ಆದ್ರೆ ಅದೆಲ್ಲವನ್ನೂ ಕೂಡ ಉಲ್ಲಂಘನೆಯನ್ನು ಮಾಡಿದ್ರು. ಅದಾದ ಬಳಿಕ ಈಗ ಇತ್ತೀಚೆಗಷ್ಟೇ ಏನು ಕಾರ್ಯಕ್ರಮದಲ್ಲಿ ಡಿಸಿಎಂ ಒಂದು ಮಾತನ್ನ ಹೇಳಿದ್ರು, ಈ ರೀತಿಯಾದಂತ ಅಂದ್ರೆ ಯಾರು ಕೂಡ ಪಾದಯಾತ್ರೆಗೆ ಬರಲಿಲ್ಲ, ಸೊ ಚಿತ್ರರಂಗದ ನಟ್ಟು ಬೋಲ್ಟ್ ಅನ್ನು ಯಾವ ರೀತಿ ಟೈಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಆ ಬಗ್ಗೆ ಸುದೀಪ್ ಅವರು ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಮ್ಗೆ ಯಾರು ಕೂಡ ಆಹ್ವಾನವನ್ನು ಕೊಟ್ಟಿದ್ರು ಕೂಡ ನಾವು ಫ್ರೀ ಇದ್ದಾಗ ಬಿದ್ದಿದ್ರೆ ನಮ್ಮ ನೇರವಾಗಿ ತಲುಪಿದ್ರೆ ನಾವು ಹೇಳ್ತಾ ಇದ್ದೋ ಅನ್ನೋಂಥದ್ದು. ಆದ್ರೆ ಇದಕ್ಕೆ ಮತ್ತೆ ಟಾಂಗ್ ಕೊಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಯಾರ ರಿಯಾಕ್ಷನ್ಗೂ ಯಾರ ರಿಪ್ಲೈ ಮಾಡೋದಿಲ್ಲ, ಆದ್ರೆ ಬಹಳ ಒಂದಂತೂ ಸ್ಪಷ್ಟ. ಸೊ ಈ ರೀತಿಯಾದಂತ ನಾನು ಏನ್ ಮಾಡಿದ್ದೀನಿ, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಫಿಲಿಂ ಚೇಂಬರ್ಗೆ ಹೋಗಿ ದಾಖಲೆಯನ್ನು ತೆಗಿರಿ, ಅಲ್ಲಿ ಬಹಳ ಸ್ಪಷ್ಟವಾಗಿದೆ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋಂಥದ್ದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಬಿಜೆಪಿಯ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ನಟ ಸುದೀಪ್ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದು. ನಟರೇನು ನಿಮ್ಮ ಮನೆ ಸ್ವತ್ತಲ್ಲ, ಏನ್ ಯಾವ ರೀತಿಯಾಗಿ ಅಥವಾ ಅವರು ಫ್ರೀ ಆಗಿದ್ರೆ ಬರ್ತಾರೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ಬರಬೇಕು ಅನ್ನುವಂಥದ್ದೇನಿಲ್ಲ, ಅದು ನಿಮ್ಮ ಮನೆ ಕಾರ್ಯಕ್ರಮ ಅಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಜಯನಗರದ ಶಾಸಕ ಸಿ ಕೆ ರಾಮಮೂರ್ತಿ ಅವರು ಕೂಡ ಈ ಒಂದು ಡಿಕೆ ಶಿವಕುಮಾರ್ ಅವರು ವಿರುದ್ಧವಾಗಿ ತಿರುಗಿ ಬಿದ್ದಿರ್ತಕ್ಕಂಥದ್ದು. ನಿಮ್ಮ ಹೇಳಿಕೆ ಸರಿಯಲ್ಲ, ನಟರು ಯಾರು ನಿಮ್ಮ ಆಳಲ್ಲ ಅನ್ನುವಂತ ಮಾತನ್ನು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಒಂದಂತೂ ಸತ್ಯ, ಒಂದು ಕಡೆ ಚಿತ್ರರಂಗವನ್ನ ಕೀಳಾಗಿ ನೋಡಬೇಡಿ ಅನ್ನುವಂಥದ್ದನ್ನ ಈಗಾಗಲೇ ನಟ ನಟಿಯರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬೆಳಗ್ಗೆ ನಟಿ ಸುಧಾರಾಣಿ ಅವರು ಕೂಡ ಹೇಳ್ತಾ ಇದ್ರು, ನಾನು ಇವತ್ತು ಯೋಗ ಮಾಡಿದ್ದೀನಿ, ಹಾಗಾಗಿ ಈ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡೋದಿಲ್ಲ, ಆದ್ರೆ ಬಹಳ ಸಂತೋಷವಾಗಿದ್ದೀನಿ, ಆದ್ರೆ ಇಂಥ ಹೇಳಿಕೆಯನ್ನು ಸರಿಯಲ್ಲ ಅನ್ನುವಂತ ಮಾತನ್ನು ಕೂಡ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸ್ಮಿತಾ, ಎಲ್ಲ ಒಂದ್ ಕಡೆಯಲ್ಲಿ ನಟ್ಟು ಬೋಲ್ಟು ವಿಚಾರ ಈಗ ರಾಜಕೀಯ ಟರ್ನ್ ತೆಗೆದುಕೊಳ್ಳುವಂತ ಸನ್ನಿವೇಶಗಳು ಕಾಣಿಸ್ತಾ ಇದೆ. ಬಿಜೆಪಿಯವರು ಒಬ್ರೊಬ್ರೆ ಸುದೀಪ್ ಅವರನ್ನ ಅವ್ರು ಮಾತಾಡಿ ಸರಿ ಅಂತ ಹೇಳಿ ಎಲ್ಲ ಹೇಳ್ತಿರೋದು, ಇದು ಇಲ್ಲಿಗೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ ಅಂತ. ಚಂದ್ರು, ರಂಜಿತ್, ಒಂದಂತೂ ಸತ್ಯ, ಒಂದು ಕಡೆ ಮಾಸ್ ಬೇಸ್ ಅನ್ನೋಂಥದ್ದೇನಿದೆ, ಎರಡೇ ಪ್ರಮುಖವಾದ ವ್ಯಕ್ತಿಗಳಿಗೆ ಮಾತಾಡಿರ್ತಕ್ಕಂಥದ್ದು. ಒಂದು ರಾಜಕಾರಣಿಗಳಿಗೆ, ಒಂದು ಮತ್ತೊಂದು ನಟರಿಗೆ, ನಟ ನಟಿಯರಿಗೆ. ಅದರಲ್ಲೂ ಪ್ರಮುಖವಾಗಿ ಒಬ್ಬ ನಟ ಬರ್ತಾನೆ ಅಂತಂದ್ರೆ ಲಕ್ಷಾಂತರ ಜನ ಯಾವುದೇ ಕಾಸು ಕೊಡದೆ ಇದ್ರು ಕೂಡ ಬರ್ತಾರೆ. ಸೊ ಆದ್ರೆ ಒಬ್ಬ ರಾಜಕಾರಣಿ ಎಲ್ಲೋ ಹೋಗ್ಬೇಕು ಅಂತಂದ್ರೆ ಬಹಳಷ್ಟು ನಾವು ನೋಡ್ಬೋದು ಸಮಾವೇಶಗಳಲ್ಲಿ ಯಾವ ರೀತಿ ಸೇರಿಸ್ತಾರೆ ಅನ್ನೋಂಥದ್ದು. ಹೀಗಾಗಿ ಯಾವುದೇ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಟರನ್ನ ತಮ್ಮ ಜೊತೆಗೆ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾರೆ, ಸ್ಟಾರ್ ಪ್ರಚಾರಕರು ಅಥವಾ ಒಬ್ಬ ನಟ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಜನ ಸೇರ್ಲಿ ಅನ್ನೋಂತ ಕಾರಣಕ್ಕೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಒಂದ್ ಕಡೆ ರಾಜಕಾರಣಿಗಳು ಏನೇ ಹೇಳ್ಬೋದು, ಆದ್ರೆ ಒಬ್ಬ ನಟರನ್ನ ನಟಿಯರನ್ನ ಯಾವ ರೀತಿ ನಡೆಸ್ಕೋಬೇಕು ಅಥವಾ ವಾಣಿಜ್ಯ ಮಂಡಳಿಯನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಬಹಳ ಸ್ಪಷ್ಟ ಇದರಲ್ಲಿ. ಆದ್ರೆ ಇದು ಯಾವ ರೀತಿ ರಾಜಕೀಯಕ್ಕೆ ಮುನ್ನ ತಿರುಕೊಳ್ಳುತ್ತೆ ಅನ್ನೋದು ಈವರೆಗೂ ಕೂಡ ಯಾರು ಕೂಡ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಸುದೀಪ್ ಅವರು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಈ ಒಂದು ಪ್ರತಿಕ್ರಿಯೆಗಳು ಮತ್ತೆ ಉದ್ಭವ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಹೀಗಾಗಿ ಇದು ಯಾವ ರೀತಿ ಮುಂದೆ ತೆಗೆದುಕೊಳ್ಳೋಗುತ್ತೆ ಮತ್ತು ಯಾವ ರೀತಿಯಾದಂತಹ ನಿರ್ಧಾರವನ್ನ ವಾಣಿಜ್ಯ ಮಂಡಳಿ ಆಗಿರ್ಬೋದು ಅಥವಾ ನಟ ನಟಿಯರು ಯಾವ ರೀತಿ ತೆಗೆದುಕೊಳ್ತಾರೆ, ಇದನ್ನು ಯಾವ ರಿಪ್ಲೈ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕು. ರಂಜಿತ್, ಓಕೆ ಚಂದ್ರು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಡಿಕೆ ಶಿವಕುಮಾರ್ ಅವರು ಹಿಂದೆ ನೀಡಿದ ಹೇಳಿಕೆ, ಚಿತ್ರರಂಗದಿಂದ ಗಟ್ಟಿ ಧ್ವನಿಯಲ್ಲಿ ಅದನ್ನು ಯಾರು ಖಂಡಿಸಲೂ ಇಲ್ಲ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತು ಕೂಡ ಆಗಿರಲಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡದ ಸಂಗಮದಲ್ಲಿ ಸುದೀಪ್ ಅವರು ಕೊಟ್ಟ ಹೇಳಿಕೆ ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಿಜ, ಬಹುತೇಕರು ಹೇಳ್ತಾ ಇರೋದು ಚಿತ್ರರಂಗದಲ್ಲಿರ್ತಕ್ಕಂಥವರ ಸಂಕಷ್ಟ ಅವ್ರಿಗೇನೆ ಗೊತ್ತು, ರಾಜಕಾರಣಿಗಳು ಇದ್ರ ಬಗ್ಗೆ ಮೂಗ್ ತೋರಿಸೋದು ಎಷ್ಟು ಸರಿ ಅನ್ನೋದು. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಒಂದಂತೂ ಸತ್ಯ, ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಾದಯಾತ್ರೆ ಏನ್ ನಡೆದಿತ್ತು, ಆ ಸಂದರ್ಭದಲ್ಲಿ ಚಲನಚಿತ್ರದವರಿಗೆ ಅನೇಕರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಅನ್ನೋದು. ಆದ್ರೆ ಬಹಳ ಸ್ಪಷ್ಟವಾಗಿ ಸುದೀಪ್ ಅವರು ನಮ್ಮ ರಿಪಬ್ಲಿಕ್ ಕಾನ್ಕ್ಲೇವ್ ಅಲ್ಲಿ ಸ್ಪಷ್ಟಪಡಿಸಿದ್ರು, ನಮ್ಮನ್ನ ಯಾರನ್ನೂ ಕೂಡ ಕರೆದಿರಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಕೋವಿಡ್ ಕೂಡ ಬಹಳ ಪೀಕ್ ಮಟ್ಟದಲ್ಲಿ ಕೂಡ ಇತ್ತು. ಹಾಗಾಗಿ ಒಂದಷ್ಟು ಕೋರ್ಟ್ ಸಲಹೆ ಕೂಡ ಇತ್ತು, ಜೊತೆ ಸೂಚನೆ ಕೂಡ ಇತ್ತು, ಸರ್ಕಾರದ ಒಂದಷ್ಟು SOP ಕೂಡ ಇತ್ತು. ಈ ಸಂದರ್ಭದಲ್ಲಿ ಯಾರು ಕೂಡ ಹೆಚ್ಚು ಜನ ಸೇರಬಾರದು ಅಂತ. ಆದ್ರೆ ಅದೆಲ್ಲವನ್ನೂ ಕೂಡ ಉಲ್ಲಂಘನೆಯನ್ನು ಮಾಡಿದ್ರು. ಅದಾದ ಬಳಿಕ ಈಗ ಇತ್ತೀಚೆಗಷ್ಟೇ ಏನು ಕಾರ್ಯಕ್ರಮದಲ್ಲಿ DCM ಒಂದು ಮಾತನ್ನ ಹೇಳಿದ್ರು, ಈ ರೀತಿಯಾದಂತ ಅಂದ್ರೆ ಯಾರು ಕೂಡ ಪಾದಯಾತ್ರೆಗೆ ಬರಲಿಲ್ಲ, ಸೊ ಚಿತ್ರರಂಗದ ನಟ್ಟು ಬೋಲ್ಟ್ ಅನ್ನು ಯಾವ ರೀತಿ ಟೈಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಆ ಬಗ್ಗೆ ಸುದೀಪ್ ಅವರು ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಮ್ಗೆ ಯಾರು ಕೂಡ ಆಹ್ವಾನವನ್ನು ಕೊಟ್ಟಿದ್ರು ಕೂಡ ನಾವು ಫ್ರೀ ಇದ್ದಾಗ ಬಿದ್ದಿದ್ರೆ ನಮ್ಮ ನೇರವಾಗಿ ತಲುಪಿದ್ರೆ ನಾವು ಹೇಳ್ತಾ ಇದ್ದೋ ಅನ್ನೋಂಥದ್ದು. ಆದ್ರೆ ಇದಕ್ಕೆ ಮತ್ತೆ ಟಾಂಗ್ ಕೊಡುವಂತ ಕೆಲಸವನ್ನ DCM DK ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಯಾರ ರಿಯಾಕ್ಷನ್ಗೂ ಯಾರ ರಿಪ್ಲೈ ಮಾಡೋದಿಲ್ಲ, ಆದ್ರೆ ಬಹಳ ಒಂದಂತೂ ಸ್ಪಷ್ಟ. ಸೊ ಈ ರೀತಿಯಾದಂತ ನಾನು ಏನ್ ಮಾಡಿದ್ದೀನಿ, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಫಿಲಿಂ ಚೇಂಬರ್ಗೆ ಹೋಗಿ ದಾಖಲೆಯನ್ನು ತೆಗಿರಿ, ಅಲ್ಲಿ ಬಹಳ ಸ್ಪಷ್ಟವಾಗಿದೆ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋಂಥದ್ದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಬಿಜೆಪಿಯ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ನಟ ಸುದೀಪ್ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದು. ನಟರೇನು ನಿಮ್ಮ ಮನೆ ಸ್ವತ್ತಲ್ಲ, ಏನ್ ಯಾವ ರೀತಿಯಾಗಿ ಅಥವಾ ಅವರು ಫ್ರೀ ಆಗಿದ್ರೆ ಬರ್ತಾರೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ಬರಬೇಕು ಅನ್ನುವಂಥದ್ದೇನಿಲ್ಲ, ಅದು ನಿಮ್ಮ ಮನೆ ಕಾರ್ಯಕ್ರಮ ಅಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಜಯನಗರದ ಶಾಸಕ CK ರಾಮಮೂರ್ತಿ ಅವರು ಕೂಡ ಈ ಒಂದು DK ಶಿವಕುಮಾರ್ ಅವರು ವಿರುದ್ಧವಾಗಿ ತಿರುಗಿ ಬಿದ್ದಿರ್ತಕ್ಕಂಥದ್ದು. ನಿಮ್ಮ ಹೇಳಿಕೆ ಸರಿಯಲ್ಲ, ನಟರು ಯಾರು ನಿಮ್ಮ ಆಳಲ್ಲ ಅನ್ನುವಂತ ಮಾತನ್ನು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಒಂದಂತೂ ಸತ್ಯ, ಒಂದು ಕಡೆ ಚಿತ್ರರಂಗವನ್ನ ಕೀಳಾಗಿ ನೋಡಬೇಡಿ ಅನ್ನುವಂಥದ್ದನ್ನ ಈಗಾಗಲೇ ನಟ ನಟಿಯರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬೆಳಗ್ಗೆ ನಟಿ ಸುಧಾರಾಣಿ ಅವರು ಕೂಡ ಹೇಳ್ತಾ ಇದ್ರು, ನಾನು ಇವತ್ತು ಯೋಗ ಮಾಡಿದ್ದೀನಿ, ಹಾಗಾಗಿ ಈ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡೋದಿಲ್ಲ, ಆದ್ರೆ ಬಹಳ ಸಂತೋಷವಾಗಿದ್ದೀನಿ, ಆದ್ರೆ ಇಂಥ ಹೇಳಿಕೆಯನ್ನು ಸರಿಯಲ್ಲ ಅನ್ನುವಂತ ಮಾತನ್ನು ಕೂಡ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸ್ಮಿತಾ, ಎಲ್ಲ ಒಂದ್ ಕಡೆಯಲ್ಲಿ ನಟ್ಟು ಬೋಲ್ಟು ವಿಚಾರ ಈಗ ರಾಜಕೀಯ ಟರ್ನ್ ತೆಗೆದುಕೊಳ್ಳುವಂತ ಸನ್ನಿವೇಶಗಳು ಕಾಣಿಸ್ತಾ ಇದೆ. ಬಿಜೆಪಿಯವರು ಒಬ್ರೊಬ್ರೆ ಸುದೀಪ್ ಅವರನ್ನ ಅವ್ರು ಮಾತಾಡಿ ಸರಿ ಅಂತ ಹೇಳಿ ಎಲ್ಲ ಹೇಳ್ತಿರೋದು, ಇದು ಇಲ್ಲಿಗೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ ಅಂತ. ಚಂದ್ರು, ರಂಜಿತ್, ಒಂದಂತೂ ಸತ್ಯ, ಒಂದು ಕಡೆ ಮಾಸ್ ಬೇಸ್ ಅನ್ನೋಂಥದ್ದೇನಿದೆ, ಎರಡೇ ಪ್ರಮುಖವಾದ ವ್ಯಕ್ತಿಗಳಿಗೆ ಮಾತ್ರ ಇರ್ತಕ್ಕಂಥದ್ದು. ಒಂದು ರಾಜಕಾರಣಿಗಳಿಗೆ, ಒಂದು ಮತ್ತೊಂದು ನಟರಿಗೆ, ನಟ ನಟಿಯರಿಗೆ. ಅದರಲ್ಲೂ ಪ್ರಮುಖವಾಗಿ ಒಬ್ಬ ನಟ ಬರ್ತಾನೆ ಅಂತಂದ್ರೆ ಲಕ್ಷಾಂತರ ಜನ ಯಾವುದೇ ಕಾಸು ಕೊಡದೆ ಇದ್ರೂ ಕೂಡ ಬರ್ತಾರೆ. ಸೊ ಆದ್ರೆ ಒಬ್ಬ ರಾಜಕಾರಣಿ ಎಲ್ಲೋ ಹೋಗ್ಬೇಕು ಅಂತಂದ್ರೆ ಬಹಳಷ್ಟು ನಾವು ನೋಡಬಹುದು ಸಮಾವೇಶಗಳಲ್ಲಿ ಯಾವ ರೀತಿ ಸೇರಿಸ್ತಾರೆ ಅನ್ನೋಂಥದ್ದು. ಹೀಗಾಗಿ ಯಾವುದೇ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಟರನ್ನ ತಮ್ಮ ಜೊತೆಗೆ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾರೆ, ಸ್ಟಾರ್ ಪ್ರಚಾರಕರು ಅಥವಾ ಒಬ್ಬ ನಟ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಜನ ಸೇರ್ಲಿ ಅನ್ನೋಂತ ಕಾರಣಕ್ಕೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಒಂದ್ ಕಡೆ ರಾಜಕಾರಣಿಗಳು ಏನೇ ಹೇಳ್ಬೋದು, ಆದ್ರೆ ಒಬ್ಬ ನಟರನ್ನ ನಟಿಯರನ್ನ ಯಾವ ರೀತಿ ನಡೆಸ್ಕೋಬೇಕು ಅಥವಾ ವಾಣಿಜ್ಯ ಮಂಡಳಿಯನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಬಹಳ ಸ್ಪಷ್ಟ ಇದರಲ್ಲಿ. ಆದ್ರೆ ಇದು ಯಾವ ರೀತಿ ರಾಜಕೀಯಕ್ಕೆ ಮುನ್ನ ತಿರುಕೊಳ್ಳುತ್ತೆ ಅನ್ನೋದು ಈವರೆಗೂ ಕೂಡ ಯಾರು ಕೂಡ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಸುದೀಪ್ ಅವರು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಈ ಒಂದು ಪ್ರತಿಕ್ರಿಯೆಗಳು ಮತ್ತೆ ಉದ್ಭವ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಹೀಗಾಗಿ ಇದು ಯಾವ ರೀತಿ ಮುಂದೆ ತೆಗೆದುಕೊಳ್ಳೋಗುತ್ತೆ ಮತ್ತು ಯಾವ ರೀತಿಯಾದಂತಹ ನಿರ್ಧಾರವನ್ನ ವಾಣಿಜ್ಯ ಮಂಡಳಿ ಆಗಿರ್ಬೋದು ಅಥವಾ ನಟ ನಟಿಯರು ಯಾವ ರೀತಿ ತೆಗೆದುಕೊಳ್ತಾರೆ, ಇದನ್ನು ಯಾವ ರಿಪ್ಲೈ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕು. ರಂಜಿತ್, ಓಕೆ ಚಂದ್ರು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.